ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಪಾಠದ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡು ಹೋಗೋಣ. ಮ್ಯಾಥಮೆಟಿಕ್ಸ್ದು ಬನ್ನಿ. ಫಸ್ಟ್ ವಾಸ್ತವ ಸಂಖ್ಯೆಗಳು. ಇದರಲ್ಲಿ ಯಾವ ಪ್ರಶ್ನೆಗಳು ಮುಖ್ಯವಾಗಿ ನಿಮ್ಮ ಪರೀಕ್ಷೆಗೆ ಬರುತ್ತೆ ಅಂತ. ನಿಮ್ಮ ಪ್ರಿಪ್ರೇಟರಿ 2 ಎಕ್ಸಾಮು ಇನ್ನೇನು 27ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆನೇ ನಿಮ್ಮ ಎಕ್ಸಾಮ್ ಇರೋದ್ರಿಂದ ನಾನಿವತ್ತು ಈ ಪೇಪರ್ನ ಬಿಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಪಾಠದ ವೈಸು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಬಿಡ್ತಾಯಿದ್ದೀನಿ. ಫಸ್ಟ್ ನೋಡ್ಕೊಳ್ಳಿ, ವಾಸ್ತವ ಸಂಖ್ಯೆಗಳು ಪಾಠ. ನೋಡಿ, ನೆಕ್ಸ್ಟು ಇದನ್ನು 2 ಮಾರ್ಕಿಗೆ ಕೊಟ್ಟರೆ ಇಲ್ಲ 1 ಮಾರ್ಕ್ ಆರ್ 2 ಮಾರ್ಕಿಗೆ ಕೊಡ್ತಾರೆ. 11th ಕ್ವಶನ್ ನೋಡಿ. 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನೋಡಿ, ಅದೇ ರೀತಿ ಇನ್ನೂ ಪ್ರಶ್ನೆಗಳಿದೆ ಕೆಳಗಡೆ. ಒಂದು ಪ್ರಶ್ನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಫಸ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೂ ಮಿಕ್ಕಿದ ಪ್ರಶ್ನೆಗಳೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಆ ಪ್ರಶ್ನೆ ಪ್ರಕಾರನೇ ಕೆಳಗಿನ ಪ್ರಶ್ನೆಗಳನ್ನ ಮಾಡ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಂದು ಪ್ರಿಪ್ರೇಟರಿ 2 ಎಕ್ಸಾಮ್ಗೆ ಇದರಲ್ಲಿರೋ ಪ್ರಶ್ನೆಗಳೇ ಬರುತ್ತೆ. ಯಾವುದೇ ರೀತಿ ಹೊರಗಿನ ಪ್ರಶ್ನೆಗಳು ಬರೋದಿಲ್ಲ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು 16th ಕ್ವಶನ್ ನೋಡಿ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಸೊ ಇದನ್ನು ಓದ್ಕೊಂಡಿರಿ, ಯಾಕಂದರೆ ತುಂಬ ಸಾರಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೂ ಕೂಡ ಬಂದಿತ್ತು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 2 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 2 ಮಾರ್ಕಿಗೆ ಬರುತ್ತೆ ನಿಮಗೆ. ಇದು ಪಕ್ಕಾ ಕ್ವಶನ್ ಬಂದೇ ಬರುತ್ತೆ, 100% ಬರುತ್ತೆ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಶ್ನೆ ಓದ್ಕೊಳ್ಳಿ. ಇದೇ ರೀತಿ ನಿಮಗೆ ಬೇರೆ ಒಂದು ನಂಬರ್ಸ್ ಕೊಡ್ತಾರೆ. ಇಲ್ಲಿ 5 + ವರ್ಗಮೂಲ 5 ಈ ರೀತಿಯೂ ಕೊಡ್ಬೋದು. ಸೊ ನೀವು ಈ ಫಾರ್ಮ್ಯಾಟ್ ನೋಡಿಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೂ ಈ ಥರನೇ ಆನ್ಸರ್ ಬರೀಬೋದು. ಸಂಖ್ಯೆಗಳು ಮಾತ್ರ ಚೇಂಜ್ ಆಗುತ್ತೆ. ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ 2 + ವರ್ಗಮೂಲ 5, ಆಮೇಲೆ 5 - ವರ್ಗಮೂಲ 3, ವರ್ಗಮೂಲ 3 + 4 ಈ ರೀತಿ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ಮೊದಲನೇ ಪಾಠದಲ್ಲಿ ಇರುವಂಥ ಮುಖ್ಯ ಪ್ರಶ್ನೆಗಳಿದೆಲ್ಲ. ಬನ್ನಿ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ಬಹುಪದೋಕ್ತಿಗಳು ನೋಡಿ. ಇದರಲ್ಲಿ ಶೂನ್ಯತೆಗಳು ನೋಡಿ. y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಚಿತ್ರ ಕೊಟ್ಟಿರ್ತಾರೆ. ಚಿತ್ರದಲ್ಲಿ x ಅಕ್ಷದ ಮೇಲೆ ಎಷ್ಟು ಒಂದು ಚುಕ್ಕೆಗಳು, ಒಂದು ಗೆರೆಯಲ್ಲಿ ಎಷ್ಟು ಚುಕ್ಕೆಗಳು ಹಾದು ಹೋಗಿದೆ ಅನ್ನೋದು. ಸೊ ನಿಮಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಫಸ್ಟ್ ಚಿತ್ರದಲ್ಲಿ ನೋಡಿ 1, ಇಲ್ಲೊಂದೇ ಡಾಟೆಡ್ ಬರೋದು. ಸೊ ಇಲ್ಲಿ ಸೆಕೆಂಡ್ ಚಿತ್ರದಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ ನೋಡಿ. ನೆಕ್ಸ್ಟು ಇಲ್ಲಿ ಸಹ 1, ಇಲ್ಲಿ ಸಹ 1. ನೆಕ್ಸ್ಟ್ ಇಲ್ಲಿ ನೋಡಿ 4 ಇದೆ. 1, 2, 3, 4. ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ನೆಕ್ಸ್ಟು ಶೂನ್ಯತೆ ಕಂಡು ಹಿಡಿಯಿರಿ ಅಂತ ಕೊಡ್ತಾರೆ ನಿಮಗೆ ಪ್ರಶ್ನೆ. ಸೊ ಇದಕ್ಕೆ 2 ಮಾರ್ಕ್ ಇರುತ್ತೆ ನಿಮಗೆ. ನೋಡಿ, ನೆಕ್ಸ್ಟು 3ನೇ ಪಾಠ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ನೋಡಿ, ಮೇಲ್ಗಡೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಬರುತ್ತೆ ಈ ಪಾಠದಿಂದ. ನೆಕ್ಸ್ಟು 1 ಅಂಕದ ಪ್ರಶ್ನೆ 1 ಬರುತ್ತೆ. ನೆಕ್ಸ್ಟು 2 ಅಂಕದ ಪ್ರಶ್ನೆ ಬಂದುಬಿಟ್ಟು ವರ್ಜಿಸುವ ವಿಧಾನ ಬರುತ್ತೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ ನಕ್ಷಾ ವಿಧಾನ, ಅಂದರೆ ನಿಮಗೆ ಗೊತ್ತು ನಕ್ಷೆ ಬಿಡಿಸೋದು. ಸೊ ಈ ಪಾಠದಿಂದ ಟೋಟಲಾಗಿ 8 ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಮ ಒಂದು ಎಕ್ಸಾಮ್ಗೆ. ಸೊ ಬರೀ ನೆಕ್ಸ್ಟ್ ನೋಡೋಣ. ನಿಮಗೆ ಇದೊಂದು PDF ಸಾಕು. ನಿಮಗೆ ಎಕ್ಸ್ಟ್ರಾ ಏನಾದರೂ ಮಾರ್ಕ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಸೊ ನೀವು ಹೋಗಿ ಅದನ್ನು ವಿಸಿಟ್ ಮಾಡಿ ನೋಡ್ಬೋದು. ನೋಡಿ, ನೆಕ್ಸ್ಟು ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ.
ಸೊ ನೋಡಿಲ್ಲ ಅಂದರೆ ನೋಡಿ ಒಂದು ಸಾರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾವು ಮಾರ್ಕ್ಸ್ನ ತೆಗಿಬೋದು ಅಂತ. ನೋಡಿ ಇಲ್ಲಿ ನಕ್ಷಾ ವಿಧಾನ ಇದೆ. ಸೊ ನಕ್ಷಾ ವಿಧಾನ ಈಸಿಯಾಗಿ ನಿಮಗೆ 4 ಮಾರ್ಕ್ಸ್ ಕವರ್ ಆಗುತ್ತೆ. ಇದರಲ್ಲಿ ಒಂದೇ ನಕ್ಷೆ ಕೊಡೋದು ನಿಮಗೆ. ಸೊ ಬನ್ನಿ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವರ್ಗ ಸಮೀಕರಣಗಳು ಪಾಠದಿಂದ ನೋಡಿ. ಈ ಪಾಠದಿಂದ 6 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ. ನೋಡಿ ಈ ಅಧ್ಯಾಯದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ ಬರುತ್ತೆ. ನೆಕ್ಸ್ಟು 2 ಅಂಕದ ಪ್ರಶ್ನೆ ಒಂದು ಬರುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಸೊ ನಿಮಗೆ 6 ಮಾರ್ಕ್ಸ್ ಟೋಟಲ್ ಬರುತ್ತೆ. ನೋಡಿ ಬಹು ಆಯ್ಕೆಯಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದು ತುಂಬ ಯೂಸ್ಫುಲ್ PDF ನಿಮಗೆ. ನೋಡಿ ಇದು ನಿಮಗೆ 1 ಮಾರ್ಕ್ ಕೇಳ್ಬೋದು. ಸೊ ಈ ರೀತಿ ಇದ್ದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂತ ಲೆಕ್ಕದಲ್ಲೂ ಸಹ ನಿಮಗೆ 1 ಮಾರ್ಕ್ ಸಿಗುತ್ತೆ ಇದನ್ನು ಕಲ್ತ್ಕೊಂಡ್ರೆ. ಸೊ ನೋಡಿ ನೆಕ್ಸ್ಟು ಸಮಾಂತರ ಶ್ರೇಣಿಗಳು ನಿಮಗೆ 8 ಮಾರ್ಕ್ಸ್ ಬರುತ್ತೆ ಟೋಟಲ್ ಈ ಪಾಠದಿಂದ. ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಈ PDF ತುಂಬ ಯೂಸ್ಫುಲ್ ಇದೆ. ಸೊ ನೋಡ್ಕೊಳ್ಳಿ, 8 ಮಾರ್ಕ್ಸ್ ಕವರ್ ಆಗುತ್ತೆ. ತುಂಬ ಈಸಿ ಆದಂಥ ಪಾಠ, ಆರಾಮಾಗಿ ಮಾರ್ಕ್ಸ್ ತೆಗಿಬೋದು. ಸೊ ನೋಡಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಬರುತ್ತೆ ಬಹು ಆಯ್ಕೆಯಲ್ಲಿ. ನೆಕ್ಸ್ಟು 20ನೇ ಪದ ಅಂದರೆ ಇವಾಗ ಒಂದು ಪದಾನ ಕಂಡುಹಿಡಿಬೇಕು. ಸೊ ಅದಕ್ಕೆ ಸೂತ್ರ ಇಲ್ಲಿ ನೋಡಿ, an = a + n - 1 × d. ಸೊ ನೆಕ್ಸ್ಟು ಇನ್ನೊಂದು 20 ಪದಗಳ ಮೊತ್ತ ಕಂಡುಹಿಡಿಯೋದು. ನೋಡಿ ಪದಗಳ ಮೊತ್ತ. ಇನ್ನೊಂದು ಇಷ್ಟನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟರೆ ಆ ಸೂತ್ರ, ಮೊತ್ತ ಕಂಡುಹಿಡಿಯಿರಿ ಅಂದರೆ ಈ ಸೂತ್ರ. ಸೊ 2 ಸೂತ್ರನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ದಿರ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಚೆನ್ನಾಗಿ ಎಕ್ಸಾಮ್ನ ಬರೀರಿ. ನೋಡಿ ಅದೇ ರೀತಿ ತುಂಬ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಾಗಿ ಬರೋದು. ನೆಕ್ಸ್ಟು ತ್ರಿಭುಜಗಳು ಪಾಠ ನೋಡಿ. ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡಿ. ಥೇಲ್ಸ್ ಪ್ರಮೇಯ ಇದರಲ್ಲೇ ಇದೆ. ಸೊ ಇದರ ಒಂದು ನಿರೂಪಣೆ ಮತ್ತು ಥೇಲ್ಸ್ ಪ್ರಮೇಯ ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಸೊ ನಿಮಗೆ ಯಾವುದೇ ಒಂದು ಟೆನ್ಷನ್ ಇಲ್ದಿರ 4 ಮಾರ್ಕ್ಸ್ನ ಆರಾಮಾಗಿ ತೆಗಿಬೋದು ಒಂದೇ ಒಂದು ಥೇಲ್ಸ್ ಪ್ರಮೇಯನ ಕಲಿತ್ರೆ. ಸೊ ಅದನ್ನು ನೀವು ಕಲಿಯೋದಕ್ಕಿಂತ ಬಯಾಟ್ ಮಾಡಿದ್ರೆ ತುಂಬ ಯೂಸ್ಫುಲ್. ಯಾಕಂದರೆ ಕಲಿಯೋಕ್ಕೆ ಹೋದರೆ ತುಂಬ ಫಾರ್ಮುಲಾಸ್ ಯಾವ ರೀತಿಯೂ ಇರುತ್ತೆ. ಸೊ ನೀವು ಅದನ್ನು ಬಯಾಟ್ ಮಾಡ್ಕೊಳ್ಳ್ರಿ. ನಿಮ್ಮ ಮೊದಲ ಎಕ್ಸಾಮ್ಗೆಲ್ಲ ಮಾಡಿರ್ತೀರ. ಸೊ ಇವಾಗ ಅಷ್ಟೊಂದು ಟೆನ್ಷನ್ ಇರೋಲ್ಲ. ಸೊ ನಾನು ನಿಮಗೆ ಅದಕ್ಕೆ ಈ ರೀತಿ ಒಂದು ಬಿಡ್ತಾ ಇದ್ದೀನಿ PDF ನೋಡಿ. ಇಲ್ಲೇ ಇದೆ ಥೇಲ್ಸ್ ಪ್ರಮೇಯ. ಇದನ್ನು ಪ್ರಿಂಟೌಟ್ ಬೇಕಿದ್ರೆ ತೆಗೆಸ್ಕೊಳ್ಳಿ. ನೋಡಿ ನೆಕ್ಸ್ಟು ವೃತ್ತಗಳು ನೋಡಿ. ವೃತ್ತಗಳಲ್ಲಿ 5 ಅಂಕದ ಪ್ರಶ್ನೆಗಳು ಬರುತ್ತೆ. ನೋಡಿ ವೃತ್ತಗಳಲ್ಲಿ 2 ಪ್ರಮೇಯಗಳಿದೆ. ಅದು ಯಾವುದಪ್ಪ ಅಂದರೆ ಇಲ್ಲಿದೆ ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸೊ ಇದು ಒಂದು ಚಿತ್ರದ್ದು ಒಂದು ಪ್ರಮೇಯ. ಇದು 3 ಮಾರ್ಕ್ಸಿಗೆ ಬರುತ್ತೆ. ಇನ್ನೊಂದಿದೆ ಬನ್ನಿ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಇದು ಸಹ 3 ಅಂಕಕ್ಕೆ ಬರುತ್ತೆ. ಸೊ ಪ್ರಮೇಯ 1 ಪ್ರಮೇಯ 2 ವೃತ್ತಗಳಲ್ಲಿ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಯಾವ ಒಂದು ಪ್ರಮೇಯ ಕೇಳ್ತಿದ್ದಾರೆ ಅಂತ. ಅದ್ರ ಪ್ರಕಾರ ನಿಮ್ಮ ಒಂದು ಸಾಧನೆನ ಬರಿಬೋದು. ನೆಕ್ಸ್ಟ್ ನೋಡೋಣ ನಿರ್ದೇಶಾಂಕ ರೇಖಾಗಣಿತ. ಸೊ ಇದರಲ್ಲಿ ನಿಮಗೆ ಈ ಸೂತ್ರಗಳು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಸೂತ್ರಗಳನ್ನೇ ಒಂದು 4 ಮಾರ್ಕ್ಸಿಗೆ ಕೇಳಿಬಿಡ್ತಾರೆ. ಸೊ ಸೂತ್ರಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ತ್ರಿಕೋನಮಿತಿಯ ಪ್ರಸ್ತಾವನೆ ನೋಡಿ. ಇದು ನಿಮಗೆ ಸ್ವಲ್ಪ ಕಷ್ಟ ಪಾಠ ಇರೋದು. ಇದು ಸ್ವಲ್ಪ ಕಷ್ಟ ಆಗಿರುತ್ತೆ ನಿಮಗೆ ಪಾಠ. ಇದನ್ನು ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಬೋದು ನೀವು. ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು ಯಾವುದೇ ಒಂದು ಪಾಠ ಮಿಸ್ ಮಾಡ್ದಿರ ಕಲೀಲೇಬೇಕು.
ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ, ನಮ್ಮ ಚಾನಲಲ್ಲಿದೆ, ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ನೋಡಿ, ನಿಮಗೆ ಇದು ಒಂದು ಚಾರ್ಟ್ ಏನಿದೆ ಇದು ತುಂಬ ಯೂಸ್ಫುಲ್ ಇದೆ, ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು. ಸೊ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಇದರಲ್ಲಿ ಸೂತ್ರಗಳು 1 ಮಾರ್ಕ್ಗೆ ಅಥವಾ ನಿಮ್ಮ ಆಪ್ಷನ್ ಕ್ವಶನಲ್ಲೆಲ್ಲ ಸೂತ್ರಗಳು ಕೇಳ್ತಾರೆ ಈ ಪಾಠದ್ದು. ಬನ್ನಿ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ, ಸಂಖ್ಯಾಶಾಸ್ತ್ರ. ಸೊ ಇದರಲ್ಲಿ ಸರಾಸರಿ, ಆಮೇಲೆ ಮಧ್ಯಾಂಕ, ಬಹುಲಕ ಇದು 3 ಬರೋದು. ಅದು ಸಹ ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಇನ್ನೂ ಒಂದು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. ಸೊ ಬಹು ಆಯ್ಕೆ ಪ್ರಶ್ನೆ ಸ್ಕಿಪ್ ಮಾಡಿದ್ರೂ ನಿಮಗೆ 3 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ. ಅದು ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ. ಈ 3ರಲ್ಲಿ ನಿಮಗೆ 2 ಲೆಕ್ಕನಾದರೂ ಕಂಪಲ್ಸರಿ ಬರಲೇಬೇಕು, ಬಿಕಾಸ್ ನಿಮಗೆ ಆಪ್ಷನಲ್ಲಿ ಕೊಟ್ಟಿರ್ತಾರೆ ಅದಕ್ಕೋಸ್ಕರ. ಸೊ ನೀವು 2 ಲೆಕ್ಕ ಅಂತೂ ಕನ್ಫರ್ಮ್ ಆಗಿ ಕಲ್ತಿರಬೇಕು. ಸರಾಸರಿ ಈಸಿ ಇದೆ ಲೆಕ್ಕ, ನೋಡಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ. ಇಷ್ಟೇ ಸೂತ್ರ ಕಲ್ತ್ರೆ ಸಾಕು, ನಿಮಗೆ ಆರಾಮಾಗಿ ನೀವು ಒಂದು 3 ಮಾರ್ಕ್ಸ್ ತೆಗಿಬೋದು. ಮಧ್ಯಾಂಕ ಮತ್ತು ಬಹುಲಕ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮಧ್ಯಾಂಕ ಇದೆ ನೋಡಿ, ಸೂತ್ರನೂ ಸಹ ಕೊಟ್ಟಿದ್ದಾರೆ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ನೀವು. ನಿಮಗೆ ನಾಳೆ ಎಕ್ಸಾಮ್ ಇದೆ, ಸೊ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಾವು ಬಿಡೋ ವೀಡಿಯೋನ ನೋಡಿ ಮತ್ತು ನಾವು ಏನು ಹೇಳ್ತೀವೋ ವಿಡಿಯೋದಲ್ಲಿ ಅದನ್ನು ಫಾಲೋ ಮಾಡಿ ಸಾಕು. ನಿಮಗೆ ಅಷ್ಟು ಮಾಡಿದ್ರೇ ನಾವು ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ಸ್ಕೋರಿಂಗ್ ಮಾಡೋ ಥರ, ಪಾಸ್ ಆಗಬೇಕು ಅನ್ನೋರಿಗೆ ಪಾಸ್ ಆಗೋ ಥರ ಎಲ್ಲ ಪ್ಯಾಕೇಜ್ ಸಹ ಬಿಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳ್ತಾ ಇರ್ತೀವಿ. ಸೊ ಫುಲ್ ವಿಡಿಯೋನ ನೋಡಿ. ನೆಕ್ಸ್ಟು ಸಂಭವನೀಯತೆ ಪಾಠ ನೋಡಿ, ಇದರಲ್ಲಿ 4 ಅಥವಾ 3 ಮಾರ್ಕ್ಸ್ ಬರುತ್ತೆ ಈ ಒಂದು ಪಾಠದಿಂದ. ಸೊ ಅತಿ ಹೆಚ್ಚವಾಗಿ ಬರೋದಂದರೆ ಆಪ್ಷನ್ ಕ್ವಶನ್ಸು. ಸೊ ಅದನ್ನು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟು ಈ ರೀತಿ ವಾಕ್ಯಪೂರ್ಣದಲ್ಲಿ ಕೊಟ್ಟಿರೋ ಪ್ರಶ್ನೆಗಳು ನೀವು ಅರ್ಥ ಮಾಡಿಕೊಂಡು ಬರೀಬೇಕು. 2 ಮಾರ್ಕಿಗಿರುತ್ತೆ ಈ ಥರ ಪ್ರಶ್ನೆಗಳು. ಸೊ ಯಾರ್ಯಾರು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ, ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.